यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ನಮ್ಮ ಭಾರತದ ಮಾಜಿ ಪ್ರಧಾನಮಂತ್ರಿಗಳಂತ ಶ್ರೀ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ಇವತ್ತು ವಯೋಸಹಜ ಒಂದು ಇದರಿಂದ ಅವರು ನಿಧನರಾಗಿದ್ದಾರೆ. ಇವತ್ತು ದೇವೇಗೌಡರ ರಾಜಕೀಯ ಒಂದು ಭವಿಷ್ಯದಲ್ಲಿ ಅವರ ಪಾತ್ರ ಭಾಳ ದೊಡ್ಡದಿದೆ. ದೇವೇಗೌಡರ ಮತ್ತು ದೇವರ ಭಾಳ ಭಕ್ತರು ಅವರು. ಚೆನ್ನಮ್ಮ ದೇವೇಗೌಡರನ್ನ ಭಾಳ ಸಲ ನೋಡಿನ ಅವ್ರ ಮನೆಗೆ ಹೋದಾಗ ದಿನಾಲು ಗೋಪೂಜೆ, ದಿನಾಲು ಸೂರ್ಯನ ಪೂಜೆ, ಯಾವಾಗ ನೋಡಿದಾಗೂ ಮನೆಯಲ್ಲಿ ದೇವರ ಒಂದು ಪೂಜೆಗಳು ನಿರಂತರವಾಗಿ ನಡೀತಾ ಇತ್ತು. ಅಂತ ಒಬ್ಬ ದೈವ ಭಕ್ತರಿದ್ದರು ಅವರು. ಅವರ ಒಂದು ಪೂಜಾ ಫಲದಿಂದ ದೇವೇಗೌಡರಾಗಲಿ ಅವ್ರ ಕುಟುಂಬ ಆಗಲಿ ರಾಜಕೀಯವಾಗಿ ಒಂದು ಒಳ್ಳೆಯ ಸ್ಥಾನವನ್ನು ಈ ದೇಶದಲ್ಲಿ ಕಂಡಿದೆ. ಇಡೀ ರಾಜ್ಯದ ಜನ ಇವತ್ತು ಚೆನ್ನಮ್ಮ ದೇವೇಗೌಡರವರ ನಿಧನದ ಒಂದು ಶೋಕದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಅವರಿಗೆ ಭಗವಂತ ಭವಿಷ್ಯದಲ್ಲಿ ಅವರು ಇನ್ನೊಮ್ಮೆ ಪುನರ್ಜನ್ಮ ಆಗಲಿ ಅಂತ ಕೇಳ್ಕೊಂಡು ನನಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇನೆ. ರಾಜ್ಯದಾಗ 3 ತಿಂಗಳಿಂದ 31 ರೈತರ ಆತ್ಮಹತ್ಯೆ ಮಾಡಿಕೊಂಡಾರೆ. ಬಿಜಾಪುರ ಜಿಲ್ಲೆಯಲ್ಲಿ 6 ಜನ ಆತ್ಮಹತ್ಯೆ ಮಾಡಿಕೊಂಡಾರೆ ಬರಗಾಲ ಜಿಲ್ಲೆಯಲ್ಲಿ ಸಾಲಬಾಧಿತ. ನೋಡಿ, ಸರ್ಕಾರ ಇನ್ನೂವರೆಗೆ ಯಾವುದೇ ನಿರ್ಣಯ ತಗೋಲಾರ್ದೇ ಇವತ್ತು ಸಚಿವ ಸಂಪುಟದ ಸಲುವಾಗಿ ದಿಲ್ಲಿಯಲ್ಲಿ ಹೋಗಿ ಕೂತ್ಬಿಟ್ಟಾರೆ. ವಾರಗಟ್ಟಲೆ ದಿಲ್ಲಿಯಲ್ಲಿ ಕನಿಷ್ಠ ಅಲ್ಲಿ ದಿಲ್ಲಿಯಲ್ಲಿ ಇರೋದವ್ರಿಗೆ ಜ್ಞಾನ ಬೇಕು. ಒಂದು ಸರ್ಕಾರದ ಮುಖ್ಯಮಂತ್ರಿ ಮತ್ತು ಎಲ್ಲ ಮಂತ್ರಿಗಳು ಇವತ್ತು ದಿಲ್ಲಿಯಲ್ಲಿ ಬೀಡಾರ್ ಹೊಡಿಬಿಟ್ಟಿದ್ದಾರೆ. ಆದಷ್ಟು ಬೇಗನೆ ಕಾಂಗ್ರೆಸ್ನವ್ರು ಯಾರು ಮಂತ್ರಿ ಮಾಡ್ತಾರೋ ಯಾರು ಬಿಡ್ತಾರೋ ಅವ್ರ ಪಕ್ಷಕ್ಕೆ ಸೀಮಿತ. ಅವರೆಲ್ಲ ಬಂದು ಇಲ್ಲಿ ಬರಗಾಲ ಕಾಮಗಾರಿಗಳ ಬಗ್ಗೆ ಸರ್ಕಾರದ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಬೇಕು. ಜಿಲ್ಲಾ ಉಸ್ತುವಾರಿಗಳು ಇದ್ದಾರೆ, ಅವರು ಕನಿಷ್ಠ ವಾರದಾಗ ಒಂದು ದಿವಸ ಕೊಟ್ಟು ಈ ಒಂದು ಬರಗಾಲದ ಜನರ ಸಮಸ್ಯೆ ತಿಳ್ಕೊಂಡು ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಮಾಡಬೇಕು. ಬರೀ ಕೇಂದ್ರದ ಮೇಲೆ ಟೀಕೆ ಮಾಡೋದಲ್ಲ, ಕೇಂದ್ರ ಸರ್ಕಾರನೂ ಮಾಡಬೇಕು, ಅದರದ್ದು ಜವಾಬ್ದಾರಿ ಇದೆ. ಆದರೆ ಸರಿಯಾಗಿ ಸಂಘರ್ಷ ಹಾದಿ ಹಿಡಿಲಾರ್ದೇ ನಿಜವಾದಂಥ ರೈತರಿಗೆ ಬರಗಾಲದ ಒಂದು ಪರಿಣಾಮದಿಂದ ಇವತ್ತೇನು ರೈತರು ಆತ್ಮಹತ್ಯೆಯನ್ನು ಮಾಡ್ಕೋತಾ ಇದ್ದಾರೆ. ರೈತರಿಗೆ ಮಾನಸಿಕ ಸ್ಥೈರ್ಯ ಕೊಡುವಂಥದ್ದು ಯಾರೂ ಭಯಪಡಬೇಡ್ರಿ, ನಾವು ಮುಂದಿನ ದಿವಸಗಳಲ್ಲಿ ಎಲ್ಲ ರೀತಿಯಿಂದ ರೈತರ ಸಹಾಯಕ್ಕೆ ಬರ್ತೀವಿ ಅಂತ ಒಂದು ವಚನವನ್ನು, ಅಭಯ ವಚನವನ್ನು ಕೊಡುವಂಥ ಕೆಲಸ ಮಾಡದೆ ದಿಲ್ಲಿಯಲ್ಲಿ ಏನು ಕೂತಾರಲ್ಲ, ತಕ್ಷಣ ಕಾಂಗ್ರೆಸ್ ಹೈಕಮಾಂಡ್ ಅವ್ನು ದಿಲ್ಲಿಯಾಗಿ ಕೂತವ್ರನ್ನೆಲ್ಲ ಅವರ ಊರಿಗೆ ಕಳಿಸ್ಬೇಕಂತೇಳಿ ನಾನು ಆ ಪಕ್ಷದ ಹೈಕಮಾಂಡಕ್ಕೆ ಒತ್ತಾಯ ಮಾಡ್ತೀನಿ. ರಾಜ್ಯದಾಗ 3 ತಿಂಗಳಿಂದ 31 ರೈತರ ಆತ್ಮಹತ್ಯೆ ಮಾಡಿಕೊಂಡಾರೆ. ಬಿಜಾಪುರ ಜಿಲ್ಲೆಯಲ್ಲಿ 6 ಜನ ಆತ್ಮಹತ್ಯೆ ಮಾಡಿಕೊಂಡಾರೆ ಬರಗಾಲ ಜಿಲ್ಲೆಯಲ್ಲಿ ಸಾಲಬಾಧಿತ. ನೋಡಿ, ಸರ್ಕಾರ ಇನ್ನೂವರೆಗೆ ಯಾವುದೇ ನಿರ್ಣಯ ತಗೋಲಾರ್ದೇ ಇವತ್ತು ಸಚಿವ ಸಂಪುಟದ ಸಲುವಾಗಿ ದಿಲ್ಲಿಯಲ್ಲಿ ಹೋಗಿ ಕೂತ್ಬಿಟ್ಟಾರೆ. ವಾರಗಟ್ಟಲೆ ದಿಲ್ಲಿಯಲ್ಲಿ ಕನಿಷ್ಠ ಅಲ್ಲಿ ದಿಲ್ಲಿಯಲ್ಲಿ ಇರೋದವ್ರಿಗೆ ಜ್ಞಾನ ಬೇಕು. ಒಂದು ಸರ್ಕಾರದ ಮುಖ್ಯಮಂತ್ರಿ ಮತ್ತು ಎಲ್ಲ ಮಂತ್ರಿಗಳು ಇವತ್ತು ದಿಲ್ಲಿಯಲ್ಲಿ ಬೀಡಾರ್ ಹೊಡಿಬಿಟ್ಟಿದ್ದಾರೆ. ಆದಷ್ಟು ಬೇಗನೆ ಕಾಂಗ್ರೆಸ್ನವ್ರು ಯಾರು ಮಂತ್ರಿ ಮಾಡ್ತಾರೋ ಯಾರು ಬಿಡ್ತಾರೋ ಅವ್ರ ಪಕ್ಷಕ್ಕೆ ಸೀಮಿತ. ಅವರೆಲ್ಲ ಬಂದು ಇಲ್ಲಿ ಬರಗಾಲ ಕಾಮಗಾರಿಗಳ ಬಗ್ಗೆ ಸರ್ಕಾರದ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಬೇಕು. ಜಿಲ್ಲಾ ಉಸ್ತುವಾರಿಗಳು ಇದ್ದಾರೆ, ಅವರು ಕನಿಷ್ಠ ವಾರದಾಗ ಒಂದು ದಿವಸ ಕೊಟ್ಟು ಈ ಒಂದು ಬರಗಾಲದ ಜನರ ಸಮಸ್ಯೆ ತಿಳ್ಕೊಂಡು ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಮಾಡಬೇಕು. ಬರೀ ಕೇಂದ್ರದ ಮೇಲೆ ಟೀಕೆ ಮಾಡೋದಲ್ಲ, ಕೇಂದ್ರ ಸರ್ಕಾರನೂ ಮಾಡಬೇಕು, ಅದರದ್ದು ಜವಾಬ್ದಾರಿ ಇದೆ. ಆದರೆ ಸರಿಯಾಗಿ ಸಂಘರ್ಷ ಹಾದಿ ಹಿಡಿಲಾರ್ದೇ ನಿಜವಾದಂಥ ರೈತರಿಗೆ ಬರಗಾಲದ ಒಂದು ಪರಿಣಾಮದಿಂದ ಇವತ್ತೇನು ರೈತರು ಆತ್ಮಹತ್ಯೆಯನ್ನು ಮಾಡ್ಕೋತಾ ಇದ್ದಾರೆ. ರೈತರಿಗೆ ಮಾನಸಿಕ ಸ್ಥೈರ್ಯ ಕೊಡುವಂಥದ್ದು ಯಾರೂ ಭಯಪಡಬೇಡ್ರಿ, ನಾವು ಮುಂದಿನ ದಿವಸಗಳಲ್ಲಿ ಎಲ್ಲ ರೀತಿಯಿಂದ ರೈತರ ಸಹಾಯಕ್ಕೆ ಬರ್ತೀವಿ ಅಂತ ಒಂದು ವಚನವನ್ನು, ಅಭಯ ವಚನವನ್ನು ಕೊಡುವಂಥ ಕೆಲಸ ಮಾಡದೆ ದಿಲ್ಲಿಯಲ್ಲಿ ಏನು ಕೂತಾರಲ್ಲ, ತಕ್ಷಣ ಕಾಂಗ್ರೆಸ್ ಹೈಕಮಾಂಡ್ ಅವ್ನು ದಿಲ್ಲಿಯಾಗಿ ಕೂತವ್ರನ್ನೆಲ್ಲ ಅವರ ಊರಿಗೆ ಕಳಿಸ್ಬೇಕಂತೇಳಿ ನಾನು ಆ ಪಕ್ಷದ ಹೈಕಮಾಂಡಕ್ಕೆ ಒತ್ತಾಯ ಮಾಡ್ತೀನಿ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम
सच के साथ।